ಸಚಿವ ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ ಕೇಸ್ ಹಾಗಾದ್ರೆ ಸುಳ್ಳ? ಬರೀ ಆರೋಪಕ್ಕಷ್ಟೇ ಸೀಮಿತವಾಯ್ತಾ ಈ ಒಂದು ಪ್ರಕರಣ? ಯಾಕೆ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ? ಸಚಿವ ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ ಕೇಸ್ ಹಾಗಾದ್ರೆ ಅವ್ರು ಹೇಳಿದ್ದು ಸುಳ್ಳ? ಆ ರೀತಿಯ ಪ್ರಯತ್ನಗಳೇ ಆಗಿಲ್ವಾ? ಇನ್ ಕೇಸ್ ಪ್ರಯತ್ನ ಆಗಿದ್ದು ಅವ್ರು ಯಾರೋ ತಮ್ಮ ಪಕ್ಷದಲ್ಲೇ ಇದ್ದಾರೆ ಅನ್ನುವಂತಹ ವಿಷಯವೂ ಕೂಡ ಹೌದು ಅನ್ನೋದಾದ್ರೆ ಅದನ್ನ ಬಹಿರಂಗಪಡಿಸುವಂತಹ ಕೆಲಸವನ್ನ ರಾಜಣ್ಣ ಅವರು ಮಾಡಬೇಕಾಗಿತ್ತು. ಅದು ಯಾವುದನ್ನು ಕೂಡ ಮಾಡದೆ ಈಗ ಸೈಲೆಂಟ್ ಆಗ್ತಿರೋದ್ರ ಅರ್ಥ ಸುಳ್ಳು ಆರೋಪವನ್ನ ಮಾಡಿದ್ದಾರೆ ರಾಜಣ್ಣ ಅನ್ನೋದನ್ನ ಈಗ ಅರ್ಥೈಸ್ಕೊಳ್ಬೇಕಾದಂತೆ ಕಾಣಿಸ್ತಾ ಇದೆ. ಹನಿ ಟ್ರ್ಯಾಪ್ ಆರೋಪಕ್ಕೆ ಸಾಕ್ಷ್ಯಾಧಾರ ಇಲ್ವಾ? ಸಚಿವ ರಾಜಣ್ಣ ವಿರುದ್ಧದ ಹನಿ ಟ್ರ್ಯಾಪ್ ಕೇಸ್ ಹಾಗಾದ್ರೆ ಸುಳ್ಳ? ಬರೀ ಆರೋಪಕ್ಕಷ್ಟೇ ಸೀಮಿತವಾಯ್ತಾ ಈ ಪ್ರಕರಣ? ಕೇವಲ ಅವ್ರು ಏನ್ ಮಾಡಬೇಕಿತ್ತು ಆ ಒಂದು ಕೆಲಸವನ್ನ ಮಾಡಿ ಅದರ ಫಲವನ್ನ ಸಾಧಿಸಿದ್ದಾರ? ಹಾಗಾದ್ರೆ ಅದರ ಪರಿಣಾಮವಾಗಿ ಕೇಸ್ ಅಂತ ಗೋಜಲಿಗೆ ಹೋಗದೆ ಹೈಕಮಾಂಡ್ ಹೇಳಿದಂತೆ ಸೈಲೆಂಟ್ ಆಗ್ಲಿಕ್ಕೆ ಪ್ರಯತ್ನಿಸಿದ್ದಾರ? ಹೈಕಮಾಂಡ್ಗೆ ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತ ಸಿಎಂ ಹೇಳಿ ಬಂದದ್ದು, ಹಾಗಾದ್ರೆ ಸರಿ ಮಾಡೋದು ಅಂದ್ರೆ ಒಂದು ಪ್ರಾಥಮಿಕ ತನಿಖೆಯನ್ನು ಮಾಡಿಕೊಂಡು ಸುಮ್ಮನಾಗೋದಾ? ಈ ರೀತಿಯ ಪ್ರಶ್ನೆಗಳು ಮನೆ ಮಾಡ್ತಾರೆ. ಇಫ್ ಇನ್ ಕೇಸ್ ರಾಜಣ್ಣ ಅವರ ಮೇಲೆ ಆ ಪ್ರಯತ್ನ ಆಗಿತ್ತು, ಹೌದು ಇವ್ರು ಬಂದಿದ್ರು ಅವ್ರು ಬಂದಿದ್ರು ಅಂತೆಲ್ಲ ಹೇಳ್ತಾ ಇದ್ದಾರೆ ಅನ್ನೋದೇ ನಿಜವಾಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಗಳು ಉನ್ನತ ಮಟ್ಟದಲ್ಲಿ ಆಗ್ಬೇಕಿತ್ತು. ಈಗ ಯೂಟರ್ನ್ ರಾಜಣ್ಣ ಅಂತ ಕರಿಬೇಕಾ? ರಾಜಣ್ಣ ಅವರು ಹೇಳಿದ ವಿಷಯ ಸುಳ್ಳು ಅಂತ ಹೇಳ್ಬೇಕಾ?